ಅಂತೂ ಇಂತೂ ಅನ್ಕೊಂಡಿರೋದು ಸಕ್ಸಸ್ಫುಲ್ ಮಾಡಕ್ಕೆ ಹೊರಟಿದೀವಿ. ನಾವು ಹೊರಡ್ತಾ ಇದ್ರೆ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಕಳ್ಳರು ಬಂದ್ರು ಅಂತ ಅಂದ್ಬಿಟ್ಟು ಕೂಕ್ ಆಗ್ತಾವ್ರೆ. ಆಮೇಲೆ ನಾವು ಕಳ್ಳರೆಲ್ಲ ಡೆಲಿವರಿ ಬಾಯ್ಸ್ ಅಂತ ಗೊತ್ತಾದ್ಮೇಲೆ ಸುಮ್ಮನಾದ್ರು. ನಾವು ಸೈಲೆಂಟ್ ಆಗಿ ಹಿಂಗ್ ಹೋಗ್ತಾ ಇದೀವಿ. ಕೆಳಗಡೆ ಬಂದಿದ ತಕ್ಷಣ ಇವ್ರು ಈ ತರ ಶಾಕ್ ಕೊಟ್ರು. ಓಲಾದಲ್ಲ ಹೋಗೋದು. ಏಯ್ ಎಕ್ಸ್ಪೆನ್ಸ್ ಎತ್ಕೊಳ್ಳಿ. ನಾನು ಹಾಕ್ಸ್ತೀನಿ ಎತ್ಕೊಳ್ಳಿ. ಓಲಾದಲ್ಲಿ ಇಲ್ಲಿಂದ ಮೈಸೂರಿಗೆ ಹೋಗ್ಬಿಡವ ಅಂತ ಗುರು. ಓಲಾದಲ್ಲ ಹೋಗೋದು, ಪೆಟ್ರೋಲ್ ಇಲ್ಲ ಅದ್ರಲ್ಲಿ ಹೋಗಿ. ಅದು ಯಾರು ಹೇಳಿದ್ದು ಅಣ್ಣ? LPG ಮಾತ್ರ ಪ್ರಾಬ್ಲಮ್ ಆಗಿರೋದು, ಪೆಟ್ರೋಲ್ಗಲ್ಲ. ಓ ನೋಡಿ ಅಣ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ಫೈನಲಿ 3:11 ಆಯಿತು ಗುರು. ನಾವಾದರೆ ಹೊರಡೋಣ ಅಂತಂದ್ಬಿಟ್ಟು ನನ್ನ ಗಾಡಿ ಹತ್ರ ಬಂದೆ. ಸಸ್ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಗಾಡಿ. ಸೊ ಅದಕ್ಕೆ ಇವಾಗ ಎಕ್ಸ್ಪ್ರೆಸ್ 210 ನಾನು ಮತ್ತು ಶಂಕರ್ ಅವರಿಬ್ಬರು ಸೇರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಾಯ್ ಬಾಯ್. ನನಗೆ ಐಡಿಯಾ ಇಲ್ಲ ಅವರು. ನಾನು ಮತ್ತು ಶಂಕರ್, ಅವ್ರ ಮಗ ರುದ್ರ, ಮೂವರು ಸೇರಿ ಈಗ ಹೊರಡ್ತಾ ಇದ್ದೀವಿ. ತಮ್ಮನ ಮಗ ಅಲ್ಲಂತೆ, ತಮ್ಮ ಅಂತೆ. ಓಕೆ, ವಾಟ್ ಎವರ್ ಇಟ್ ಈಸ್, ರೈಡ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ಇದೇ ರೀತಿ ನಮಗೆ ಇರಲಿ. ಈ ಡೆಲಿವರಿ ಬಾಯ್ಸ್ ಇಬ್ಬರು ಸೇರಿ ಇಂಡಿಯಾ ಎಲ್ಲ ರೈಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಎಷ್ಟು ಬಂದರೆ ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.